ನಮಸ್ಕಾರ. ಕಥಾಪೆಟ್ಟಿಗೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡು ಕರಟಕ, ಕಾಡಿನ ರಾಜನಾದ ಪಿಂಗಲಕನು ಯಮುನಾ ನದಿಗೆ ನೀರು ಕುಡಿಯಲು ಹೋಗಿ ಈಗ ಹೆದರಿ ಬಂದು ಅಸ್ಪಷ್ಟವಾಗಿ ಕುಳಿತಿದ್ದಾನೆ. ಅವನ ಮುಖದಲ್ಲಿ ಭಯ ಎದ್ದು ಕಾಣುತ್ತಿದೆ. ನಮ್ಮ ರಾಜನಿಗೆ ಈ ಸ್ಥಿತಿ ಬಂದಾಗ ನಾವು ಮಂತ್ರಿಗಳ ಪುತ್ರರಾಗಿ ಸುಮ್ಮನೆ ಕುಳಿತುಕೊಳ್ಳುವುದು ಸರಿಯೇ? ನಾವು ಹೋಗಿ ಈ ಭಯಕ್ಕೆ ಕಾರಣವೇನೆಂದು ತನಿಖೆ ನಡೆಸಬೇಕು. ಕರಟಕ ಹೇಳಿದ. ದಮನಕ, ನಿನಗೆ ಈ ಅತಿಯಾದ ಕುತೂಹಲವೇಕೆ? ರಾಜನು ಈಗ ಸಂಕಷ್ಟದಲ್ಲಿದ್ದರೆ ಅದು ಅವನ ವಿಷಯ. ನಮಗೆ ಸಂಬಂಧ ಇಲ್ಲದ ವಿಷಯಗಳಲ್ಲಿ ನಾವು ಯಾಕೆ ತಲೆ ಹಾಕಬೇಕು? ಹಿರಿಯರು ಹೇಳುತ್ತಾರೆ, ತನ್ನದಲ್ಲದ ಕೆಲಸದಲ್ಲಿ ಅಥವಾ ತನಗೆ ಅಧಿಕಾರವಿಲ್ಲದ ವಿಷಯದಲ್ಲಿ ಯಾರೂ ಮಧ್ಯಪ್ರವೇಶಿಸುತ್ತಾರೋ ಅವರು ಆ ಮಂಗನಂತೆ ನಾಶವಾಗುತ್ತಾರೆ. ನಿನಗೆ ಆ ಕತೆ ನೆನಪಿಲ್ವೇ? ದಮನಕ ಕೇಳ್ತು. ಯಾವ ಮಂಗ? ಅದರ ಕಥೆಯನ್ನ ಒಮ್ಮೆ ಹೇಳು. ಕರಟಕ ಹೇಳ್ತಾನೆ, ಕೇಳು. ಒಮ್ಮೆ ಒಬ್ಬ ವ್ಯಾಪಾರಿಯು ದೇವಸ್ಥಾನ ನಿರ್ಮಿಸಲು ಕಾಡಿನ ಅಂಚಿನಲ್ಲಿ ಮರಗೆಲಸದವರನ್ನ ನೇಮಿಸಿದ್ದ. ಮಧ್ಯಾಹ್ನದ ಊಟದ ಸಮಯದಲ್ಲಿ ಮರಗೆಲಸದವರು ಅರ್ಧಕ್ಕೆ ಸೀಳಿದ ಒಂದು ದೊಡ್ಡ ಮರದ ದಿಮ್ಮಿಗೆ ಒಂದು ಆಣಿಯನ್ನ ಸಿಕ್ಕಿಸಿ ಹೋಗಿದ್ರು. ಆಗ ಅಲ್ಲಿಗೆ ಬಂದ ಮಂಗಗಳ ಗುಂಪಿನಲ್ಲಿ ಒಂದು ಚೇಷ್ಟೆ ಮಂಗ ಇತ್ತು. ಅದು ದಿಮ್ಮಿಯ ಮೇಲೆ ಕುಳಿತು ಯಾರೀ ಆಣಿಯನ್ನ ಇಲ್ಲಿ ಸಿಕ್ಕಿಸಿದ್ದಾರೆ ಅಂತ ಯೋಚಿಸ್ತಾ ಅದನ್ನ ಬಲವಾಗಿ ಎಳೆಯಿತು. ಆಣಿ ಹೊರಬಂದ ತಕ್ಷಣ ಸೀಲಿದ್ದ ದಿಮ್ಮಿ ಒಂದಕ್ಕೊಂದು ಅಪ್ಪಳಿಸಿತು. ಮಂಗನಿಗೆ ತುಂಬಾ ನೋವಾಯಿತು. ಅದು ಕ್ಷಣಾರ್ಧದಲ್ಲಿ ಗಾಯಗೊಂಡು ಕೆಳಗೆ ಬಿದ್ದಿತು. ಹಾಗಾಗಿ ದಮನಕ, ಸುಮ್ಮನೆ ಸಿಂಹದ ವಿಷಯದಲ್ಲಿ ಮೂಗು ತೂರಿಸುವುದು ನಿನಗೆ ಅಪಾಯ ತರಬಹುದು. ದಮನಕ ಹೇಳ್ದ, ಸರಿ, ನಿನ್ ಎಚ್ಚರಿಕೆ ಸರಿ ಇರಬಹುದು. ಆದ್ರೆ ರಾಜನ ಆತಂಕವನ್ನ ದೂರ ಮಾಡಿ ಅವನ ವಿಶ್ವಾಸ ಗಳಿಸಿದ್ರೆ ನಮ್ಗೆ ಮತ್ತೆ ಮಂತ್ರಿ ಪದವಿ ಸಿಗಬಹುದು. ಬರೀ ಶಬ್ದವನ್ನ ಕೇಳಿ ಹೆದರಿ ಕುಳಿತುಕೊಳ್ಳೋದು ಹೇಡಿತನ. ಕೇವಲ ಶಬ್ದಕ್ಕೆ ಬೆಚ್ಚಿ ಬಿದ್ದ ಆ ನರಿಯ ಕತೆನ ನೀನು ಕೇಳಿಲ್ವಾ? ಕರಟಕ ಕೇಳ್ದ. ಅದ್ಯಾವುದು ಹೇಳು. ದಮನಕ, ಒಂದು ಹಸಿದ ನರಿಯು ಆಹಾರ ಹುಡುಕುತ್ತಾ ಹಳೆಯ ಯುದ್ಧ ಭೂಮಿಯೊಂದಕ್ಕೆ ಬಂತು. ಅಲ್ಲಿ ಗಾಳಿಗೆ ಅಲ್ಲಾಡುತ್ತಿದ್ದ ಬಳ್ಳಿಗಳು ಒಂದು ಹಳೆಯ ರಣದುಂದುಬಿಗೆ ಬಡಿದು ಢಮ್ ಢಮ್ ಎಂದು ಶಬ್ದ ಆಗ್ತಿತ್ತು. ಮೊದಲು ನರಿ ಇದು ಯಾವುದೋ ಭಯಾನಕ ಪ್ರಾಣಿಯ ಶಬ್ದ ಇರಬಹುದು ಅಂತ ಹೆದರಿ ಓಡಿ ಹೋಗಲು ನಿರ್ಧರಿಸಿತು. ಆದ್ರೆ ನಂತರ ಧೈರ್ಯ ಮಾಡಿ ವಿಷಯ ಏನೆಂದು ತಿಳಿಯದೆ ಓಡುವುದು ಜಾಣತನ ಅಲ್ಲ ಎಂದು ಹತ್ತಿರ ಹೋಗಿ ನೋಡ್ತು. ಅಲ್ಲಿ ಕಂಡಿದ್ದು ಕೇವಲ ಒಂದು ಡೋಲು. ಅದರ ಒಳಗೆ ಆಹಾರ ಇರಬಹುದು ಎಂದ ನರಿ ತೂತು ಮಾಡಿದಾಗ ಅದರಲ್ಲಿ ಬರೀ ಗಾಳಿ ಮತ್ತು ಮರ ಇತ್ತು ಅಷ್ಟೆ. ಶಬ್ದ ಕೇಳಿದ ಕೂಡಲೇ ಹೆದರಬಾರದು ಎಂಬುದಕ್ಕೆ ಇದೇ ಸಾಕ್ಷಿ. ದಮನಕ, ನಿನ್ನ ವಾದದಲ್ಲಿ ಹುರುಳಿದೆ. ಆದ್ರೆ ನೆನ್ಪಿಡು, ನರಿ ತನ್ನ ಆಹಾರಕ್ಕಾಗಿ ತನಿಖೆ ಮಾಡ್ತು. ಆದ್ರೆ ನಾವು ರಾಜನ ಖಾಸಗಿ ವಿಷಯದಲ್ಲಿ ಪ್ರವೇಶಿಸುವುದು ದುರುಪಯೋಗ ಆಗತ್ತೆ. ಬುದ್ಧಿವಂತನು ಯಾವಾಗ್ಲೂ ತನ್ನ ಮಿತಿಯನ್ನ ತಿಳಿದಿರಬೇಕು. ಮಂಗನು ಅನಗತ್ಯವಾಗಿ ಆಣಿಯನ್ನ ಎಳೆಯದಿದ್ರೆ ಬದುಕುಳಿತಿತ್ತು. ನಾವು ರಾಜನ ಬಳಿ ಹೋಗುವ ಮೊದಲು 10 ಬಾರಿ ಯೋಚಿಸಬೇಕು. ದಮನಕ ಹೇಳ್ತಾನೆ, ನಾನು ನನ್ನ ಬುದ್ಧಿವಂತಿಕೆಯಿಂದ ಪಿಂಗಲಕನನ್ನ ಶಾಂತಗೊಳಿಸ್ತೇನೆ ಮತ್ತು ಈ ಕಾಡಿನ ನಿಗೂಢ ಶಬ್ದದ ರಹಸ್ಯವನ್ನ ಪತ್ತೆ ಹಚ್ಚುತ್ತೇನೆ. ಶಬ್ದವು ಬೆದರಿಸಬಹುದು, ಆದರೆ ಸತ್ಯವು ಧೈರ್ಯ ನೀಡುತ್ತೆ. ಕರಟಕ ಮತ್ತು ದಮನಕರ ಈ ಸಂವಾದ ನಮಗೆ 2 ಪ್ರಮುಖ ಪಾಠಗಳನ್ನ ಕಲಿಸುತ್ತೆ. ಮಂಗನ ಪಾಠ, ನಮಗೆ ಸಂಬಂಧಪಡದ ಅಥವಾ ನಮ್ಮ ಅಧಿಕಾರಕ್ಕೆ ಮೀರಿದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದು ವಿನಾಶಕ್ಕೆ ದಾರಿ. ನರಿಯ ಪಾಠ, ಕೇವಲ ಶಬ್ದ ಅಥವಾ ಹೊರಗಿನ ಆಡಂಬರಕ್ಕೆ ಹೆದರಬಾರದು. ಧೈರ್ಯದಿಂದ ಸತ್ಯವನ್ನ ಪತ್ತೆ ಹಚ್ಚಬೇಕು. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ವಿವೇಚನೆ ಇಲ್ಲದ ಸಾಹಸ ಮತ್ತು ಹಸ್ತಕ್ಷೇಪ ಅಪಾಯಕಾರಿ ಎಂಬುದು ಈ ಕಥೆಯ ಸಾರ. ಜೀವನದಲ್ಲಿ ನೀವು ಈ ಇಬ್ಬರಲ್ಲಿ ಯಾರ ಹಾದಿಯನ್ನ ಅನುಸರಿಸ್ತೀರಾ? ನಿಮ್ಮ ಅನಿಸಿಕೆಯನ್ನು ಈಗಲೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹದ್ದೇ ರೋಚಕ ಪಂಚತಂತ್ರದ ಕಥೆಗಳಿಗಾಗಿ ಮತ್ತು ಜೀವನ ಪಾಠಗಳಿಗಾಗಿ ನಮ್ಮ ಚಾನೆಲ್ ಕಥಾಪೆಟ್ಟಿಗೆಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.